ನಮಸ್ಕಾರ ಸ್ನೇಹಿತರೆ, ಇಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಇವತ್ತು ರೆಗ್ಯುಲರ್ ನಮ್ಮ ಒಂದು ಚಲನವಲನಗಳ ಅಲ್ಲ, ಯಾಕಂದ್ರೆ ನನ್ಗೆ ಟೈಮ್ ಇಲ್ಲ, ಎಕ್ಸಾಮ್ಗಳಿದೆ. ನೋಡಿ ಇಷ್ಟೆಲ್ಲ ಓದಾಗಿದೆ, ಇನ್ನ ತುಂಬಾ ಇದೆ ಓದೋದು. ಅದು ಒಮೆಗಾ ನನ್ ಬಾಟಲ್ ತೋರಿಸಿದ್ನಲ್ಲ, ಒಮೆಗಾ ಫ್ಯಾಟಿ ಆಸಿಡ್, ಒಮೆಗಾ 3 ಇದು ಕ್ಯಾಪ್ಸಲ್ಸ್. ಅದನ್ನ ನಾನು ಡೇಟ್ ಬಾರ್ ಆಗಿದೆ, ಆದ್ರೂ ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು. ಅದನ್ನ ತೋರಿಸ್ತೇನೆ ನಿಮ್ಗೆ ಬ್ಯೂಟಿ ಟಿಪ್ಸ್ ಅಲ್ಲಿ. ಇವಾಗ ನೋಡಿ, ನಾಯಿ ಮರಿಗಳು ಎಲ್ಲೋ ಹೋಗ್ಬಿಟ್ಟಿದ್ವು. ತುಂಬಾ ನನ್ ಕೆಲ್ಸಗಳು ಮಾಡಕ್ಕೆ ತುಂಬಾ ನೋಡಿ ಅಂದ್ರೆ ಆಸೆ ಎಲ್ಲ ಕೆಲಸ ಮಾಡಿ, ಜೊತೆಗೆ ಎಕ್ಸಾಮ್ಗೂ ಪ್ರಿಪೇರ್ ಆಗ್ಬೇಕು. ಅವುಗಳಿಗೆ ಹೊಟ್ಟೆ ಹಸಿವಾಗಿದೆ. ಅವು ಮೊನ್ನೆನೂ ಬಂದಿದ್ರು. ಅವತ್ತು ನೋಡ್ಬಿಟ್ಟಿದಾವೆ ಮೀನುಗಳು. ಮೀನ್ ಮಾರೋರು ಬಂದು ಅಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಅದನ್ನೆಲ್ಲ ತಿನ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟಿದೆ. ಒಂದೊಂದ್ಸಲ ನೆನ್ಪಾದ್ರೆ ಅವು ಹಾಲು ಅನ್ನನೇ ತಿನ್ನಲ್ಲ. ಮಧ್ಯಾಹ್ನ ಕಲ್ಸ್ ಹಾಕಿದ್ದೆ, ಬೆಳಿಗ್ಗೆ ಎಲ್ಲೋ ಹೋಗ್ಬಿಟ್ಟು ಬಂದಿದ್ವು. ತಿರ್ಗಾ ಮತ್ತೆ ಈಗ ಬಂದಿದಾವೆ. ಈಗ ಮತ್ತೆ ಹಾಲು, ಇನ್ನೊಂದ್ ಸ್ವಲ್ಪ ಹಾಲು ಕಲ್ಸಿ ಅನ್ನ ಕಲ್ಸಿ ಹಾಕ್ತೀನಿ. ನೋಡ್ಬೇಕು, ಹೊಟ್ಟೆ ಹಸಿವಾಗಿದೆ ಅನ್ಸುತ್ತೆ. ಮೋಸ್ಟ್ಲಿ ಯಾರು ಹಾಕಿಲ್ಲ, ಅದಕ್ಕೆ ನಾನು ಒಂಚೂರು ಟೀ ಕುಡ್ದು, ತುಂಬಾ ತಲೆ ನೋಯ್ತಾ ಇದೆ ಓದಿ, ಅದಕ್ಕೋಸ್ಕರ. ಆಮೇಲೆ ಇನ್ನು ಮೇಲೆ ಸ್ನೇಹಿತರೆ, ನೀವೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ಬೇಕು. ಡೈಲಿ ರೊಟೀನ್ ವ್ಲಾಗ್ ಮಾಡಕ್ಕೆ ಆಗಲ್ಲ, ಅದ್ರ ಬದಲಾಗಿ ನಾನು ಯೂಟ್ಯೂಬ್ ಬಗ್ಗೆನೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಆಲ್ರೆಡಿ ಒಂದು ಜಿಮೇಲ್ ಐಡಿ ಹೇಗ್ ಕ್ರಿಯೇಟ್ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಹೋಗಿ ನನ್ನ ಚಾನಲ್ ಅಲ್ಲಿ ನೋಡಿ. ಇನ್ನು ನಾಳೆಯಿಂದ ನಿಮ್ಗೆಲ್ಲ ಅದ್ರ ನೆಕ್ಸ್ಟ್ ಮುಂದುವರೆದ ಏನು ಪ್ರೊಸೀಜರ್ ಮಾಡ್ಬೇಕು ನಾವು ಯೂಟ್ಯೂಬ್ ಅಲ್ಲಿ ಹೇಗೆ ಅಂತ ಅದನ್ನ ಮಾಡಾಕ್ತೀನಿ. ನೋಡಿ ಇವಾಗ ಬಂದಿದಾವೆ, ಅದಕ್ಕೆ ಹಾಲು ಅನ್ನ ಕಲ್ಸಿ ಇಡ್ತಾ ಇದ್ದೀನಿ ನಾನು. ತುಂಬಾ ಹೊಟ್ಟೆ ಹಸಿವಾಗಿದೆ ಅನ್ಸುತ್ತೆ ನೋಡಿ. ಇಲ್ಲಾಂದ್ರೆ ಅವು ಮೂಸ್ ನೋಡ್ಬಿಟ್ಟು ಹಿಂದೆ ಹೋಗಿ ಕೂತ್ಕೊಳ್ಳವು. ಇವಾಗ ಎಲ್ಲೂ ಸಿಕ್ಕಿಲ್ಲ ಅಲ್ವಾ, ಚಳಿ ಬೇರೆ ಇದೆ, ಅದಕ್ಕೆ ಬಂದಿದಾವೆ. ಬೆಚ್ಚಗೆ ಇಲ್ಲಿ ಗೂಡು ಒಂದ್ ಬಾಕ್ಸ್ ಇಟ್ಟಿದೀವಿ ನೋಡಿ ಆಚೆ, ಅಲ್ಲಿ ಗೂಡಲ್ಲೇ ಮಲಗ್ತವೆ ಅವು. ಯಾವ ಗಾಳಿನೂ ಬರಲ್ಲ. ಕೆಳಗಡೆ ಒಂದ್ ಮ್ಯಾಟ್ ಎಲ್ಲ ಹಾಕಿದೀನಿ. ನನ್ಗೂ ಟೈಮ್ ಆಗ್ತಾ ಇಲ್ಲ. ಆಮೇಲೆ ಇವು ಎಲ್ಲ ಗಲೀಜು ಇಲ್ಲೇ ಮಾಡ್ಬಿಡ್ತವೆ. ಅದನ್ನೆಲ್ಲ ತೊಳೆಯೋದು ಎಲ್ಲ ತುಂಬಾ, ನಿಮ್ಗೆ ಅವತ್ತು ತೋರಿಸಿದ್ನಲ್ವಾ ನಾನು, ಅಷ್ಟು ತುಂಬಾ ಕಷ್ಟ ಆಗುತ್ತೆ ನನ್ಗೆ ಓದೋದು ಎಲ್ಲ. ಪ್ಲಸ್ ಇದೆ ಎಡಿಟಿಂಗ್ ಮಾಡೋದು ಕೂಡ. ಒಂದೊಂದ್ಸಲ ಸರ್ವರ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಒಂದ್ ದಿನ ಪೂರ ಅದೇ ಆಗ್ಬಿಡುತ್ತೆ ಸ್ನೇಹಿತರೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡಿ ಯಾವ ರೀತಿ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ತಲೆ ಎತ್ತುತ್ತಾನೆ ಇಲ್ಲ ಅವು ಪಾಪ. ನಾನು ಸುಮಾರು ಕೆಳಗೆಲ್ಲ ಹೋಗಿ ಆ ಕಡೆ ರೋಡಲ್ಲೆಲ್ಲ ಹುಡುಕಾಡ್ಬಿಟ್ಟೆ. ನನ್ ಮಗಳು ಕೂಡ ಹೋಗಿ ಹುಡುಕಾಡಿದ್ಲು, ಸಿಗ್ಲೇ ಇಲ್ಲ. ಆಡ್ಸಪ್ ಅಂತೆ ದೇವ್ರಿಗೆ ಬಂದ್ಬಿಟ್ಟು ನಮ್ ನಾಯಿ ಮರಿಗಳು ಅಂತ. ಇವಳಿಗೆ ತುಂಬಾ ಟೆನ್ಷನ್, ನನ್ಗಿನ ಇವಳಿಗೆ ಆಗೋಯ್ತು ಎಲ್ಲೋದು ಏನು ಅಂತ. ಅವೇ ಬಂದ್ಬಿಟ್ಟಿದಾವೆ ಮೆಟ್ಲು ಹತ್ಕೊಂಡು ಹುಡ್ಕೊಂಡು. ಅದಕ್ಕೆ ಇವಾಗ ಹಾಲು ಅನ್ನ ಹಾಕಾಯ್ತು, ನಾನು ಚೂರು ಟೀ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಕುಡ್ದು ಇನ್ನೆಷ್ಟೊತ್ತಾಗುತ್ತೋ ಅಷ್ಟೊತ್ತು ಎಡಿಟಿಂಗ್ ಎಲ್ಲ ಮಾಡೋದಿರುತ್ತಲ್ವಾ, ಇದನ್ನ ಎಡಿಟಿಂಗ್ ಮಾಡಿ ಮತ್ತೆ ನೋಡಿ. ನಿಮ್ಗೆ ನಾಳೆ ನೋಡಿದ್ರಲ್ಲ, ಇದು 2 ತಿಂಗಳ ಹಿಂದೆನೆ ಸ್ಕ್ರೀನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಾನು ಆಲ್ರೆಡಿ ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಇನ್ ಮಿಕ್ಕಿರೋ ವಿಡಿಯೋಗಳನ್ನ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಆಗಿ ಸ್ಕ್ರೀನ್ ಅಲ್ಲಿ ಹಾಕೊಂಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನ ಈ ವಿಡಿಯೋಗಳೇ ಹಾಕ್ತಾ ಇರೋದ್ರೆ ಮಾಡ್ಲಿಲ್ಲ. ತುಂಬಾ ನನ್ನ ಸ್ನೇಹಿತರು, ನನ್ ಗೆಳತಿಯರು ಮತ್ತೆ ಯೂಟ್ಯೂಬ್ ಗೆಳತಿಯರೆಲ್ಲ ಹೇಳಿದ್ರು ಇದ್ರ ಬಗ್ಗೆ ಮಾಡಿ. ಸಬ್ಸ್ಕ್ರೈಬರ್ ಕೂಡ ಹೇಳಿದ್ರು ಮಾಡಿ, ನಾವು ಒಂದ್ ಸ್ವಲ್ಪ ಮಾಡ್ಬೇಕು, ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದ್ ಮಾತ್ರ ಹಾಕಿದೀನಿ. ಅದ ನೆಕ್ಸ್ಟ್ ಪ್ರೊಸೀಜರ್ ಯಾವ್ಯಾವ ವಿಡಿಯೋ ಹೇಗೆ ನಾವು ಯೂಟ್ಯೂಬ್ ಅಲ್ಲಿ ಮುಂದ್ ಬರ್ಬೇಕು, ಎಡಿಟಿಂಗ್ ಮಾಡ್ಬೇಕು ಯಾವ ರೀತಿ ಅಂತ, ನಾನು ಅದನ್ನ ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ. ಯಾಕೆಂದ್ರೆ ಡೈಲಿ ರೊಟೀನು ನನ್ಗೆ ಅಪ್ಲೋಡ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಪ್ರತಿ ಒಂದ್ ಸೀನ್ ಅನ್ನು ಕ್ಯಾಚ್ ಮಾಡ್ಕೊಂಡು ಅದನ್ನ ಮ್ಯಾಚ್ ಮಾಡಿ ಎಲ್ಲೆಲ್ಲಿ ಜಾಯಿನ್ ಮಾಡ್ಬೇಕು, ಎಲ್ಲಿ ಕಟ್ ಮಾಡ್ಬೇಕು, ಅದೆಲ್ಲ ತುಂಬಾ ಟೈಮ್ ಪ್ರೊಸೀಜರ್ ಹಿಡಿಯುತ್ತೆ. ಆಮೇಲೆ ತುಂಬಾ ಟೈಪಿಂಗ್ ಎಲ್ಲ ಮಾಡೋದು ತುಂಬಾ ಇರುತ್ತೆ. ಅದು ತುಂಬಾ ಉದ್ದ ಇದೆ. ಕ್ರೋಮ್ ಅಲ್ಲಿ ಇಷ್ಟು 1.5-2 ಪೇಜ್ ದೊಡ್ಡ ಪೇಜ್ ಅದು. ಅದಕ್ಕೋಸ್ಕರ ನಾನು ಒಂದೇ ಟೈಮ್ ಅಲ್ಲೇ ಮುಗಿಸ್ಬೋದು ಇದು ಯೂಟ್ಯೂಬ್ ಬಗ್ಗೆ ಆದ್ರೆ ಅಂತ. ನಾಳೆಯಿಂದ ನನ್ನೆಲ್ಲ ಯಾರು ಸಬ್ಸ್ಕ್ರೈಬರು, ಪ್ರೀತಿ ಗೆಳೆಯರು, ನನಗೆ ಇಷ್ಟೇ ದಿನ ಸಪೋರ್ಟ್ ಮಾಡ್ತಾ ಮಾಡಿದ್ರಲ್ವಾ, ಅವರೆಲ್ಲ ನನ್ಗೆ ಇನ್ ಮುಂದೆ ಕೂಡ ಸಪೋರ್ಟ್ ಮಾಡಿ. ನೋಡಿ ಇಷ್ಟು ಬುಕ್ ಇದೆ, ಅಷ್ಟೆಲ್ಲ ಓದಿದೀನಿ. ಇದು ಎಷ್ಟು 2-3 ಸಲ ಓದಿದ್ರುನು ನೆನ್ಪು ಉಳಿಬೇಕಲ್ವಾ. ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಎಷ್ಟು ಸಾಧ್ಯನೋ ಅಷ್ಟು ನೆನ್ಪಾಗ್ಲಿ ಅಂತ ದೇವ್ರ ಹತ್ರ, ಗಣೇಶನ ಹತ್ರ ಬೇಡ್ಕೊಂತೀನಿ. ನನ್ನ ಎಕ್ಸಾಮು ಒಳ್ಳೇದಾಗ್ಲಿ ಅಂತ ನೀವು ಕೂಡ ಎಲ್ಲರೂ ಪ್ರೇ ಮಾಡಿ. ನೋಡಿ ಇನ್ನ ಕೆಳಗಿದೆಯಲ್ಲ ಅಷ್ಟಿದೆ, ಇನ್ನ ಈ ಕಡೆ ಸೈಡು ಇಟ್ಟಿದೀನಿ. ಎಲ್ಲ ರಿವಿಷನ್ ಆಗ್ಬೇಕು. ಅಷ್ಟುನು ಯಾವ ರೀತಿ ನೆನ್ಪು ಇರುತ್ತೋ ಗೊತ್ತಿಲ್ಲ ನನ್ಗೆ.
ಧೈರ್ಯ ಮಾಡಿ ಹೋಗಿ ಬರೀಲೇಬೇಕು. ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ, ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಟೈಮ್ ಕೂಡ ಇಲ್ಲ. ಇನ್ನು ಅಮ್ಮಮ್ಮ ಅಂದ್ರೆ 1 ತಿಂಗಳು 15 ದಿವಸನೋ ಇದೆ ಅಂತ ಅನ್ಕೋತೀನಿ. ನಾನು ಅದಕ್ಕೆ ಪ್ರಿಪೇರ್ ಆಗ್ಬೇಕು ಸ್ನೇಹಿತರೆ. ಇದಾದ್ರೆ ಯೂಟ್ಯೂಬ್ ಬಗ್ಗೆ ಆದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ನಾವು ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ನಿಮ್ಗೂನು ಸುಲಭ ಆಗುತ್ತೆ, ನನಗೂ ಕೂಡ ಸುಲಭ ಆಗುತ್ತೆ. ಆದ್ರೆ ಸ್ವಲ್ಪ ದಿನ ಮಾತ್ರ, ಆಮೇಲೆ ನನ್ನ ರೆಗ್ಯುಲರ್ ರೊಟೀನ್ ಡೈಲಿ ವ್ಲಾಗ್ನ ನಾನು ಮತ್ತೆ ರೊಟೀನ್ನ ಮುಂದೆ ಪ್ರಸ್ತುತಪಡಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ, ಮತ್ತೆ ಭೇಟಿ ಆಗೋಣ.